ವೀರಭದ್ರ, ನೀನು ಎಂಥ ಪರಾಕ್ರಮಿ, ಬಲಶಾಲಿ, ಸೇನಾನಾಯಕ ಎಂದು ನನಗೆ ಗೊತ್ತಿದೆ. ದಕ್ಷನು ಬ್ರಹ್ಮನ ಮಗನೆಂದು ಬಹಳ ಅಹಂಕಾರದಿಂದ ಮೆರೆಯುತ್ತಿದ್ದಾನೆ. ಅದೇ ಅಹಂಕಾರದಿಂದ ಸತಿಯ ಮುಂದೆ ನನ್ನನ್ನು ಅವಮಾನಿಸಿ ಅವಳ ಆತ್ಮಹತ್ಯೆಗೆ ಕಾರಣನಾಗಿದ್ದಾನೆ. ಅವನ ತಲೆಗೇರಿರುವಂತಹ ಗರ್ವ, ದರ್ಪ, ಅಹಂಕಾರ, ಮದ, ಮಾತ್ಸರ್ಯಗಳನ್ನು ಅಂತ್ಯಗೊಳಿಸಬೇಕು. ಅವನ ಯಜ್ಞವನ್ನು ನಾಶಗೊಳಿಸಬೇಕು. ದಕ್ಷನ ತಲೆಗೇರಿರುವ ಅಹಂಕಾರವನ್ನು ಅಂತ್ಯಗೊಳಿಸುವ ಈ ಕಾರ್ಯಕ್ಕೆ ದೇವ, ಯಕ್ಷ, ಕಿನ್ನರ, ಕಿಂಪುರುಷ ಯಾರೇ ಅಡ್ಡ ಬಂದರೂ ಅವರನ್ನು ಭಸ್ಮಗೊಳಿಸು. ಅಲ್ಲಿರುವಂತಹ ಯಜ್ಞದ ಕಳಶವನ್ನು ಬಿಡಬೇಡ. ಆ ಕಳಶದ ನೀರನ್ನು ಸಂಪೂರ್ಣವಾಗಿ ಕುಡಿದು ಆ ಯಜ್ಞವನ್ನು ಹಾಳು ಮಾಡು. ಈಗಲೇ ಹೋಗು ಎಂದನು ಶಿವ. ಶಿವಾಜ್ಞೆಯನ್ನು ಕೇಳಿ ಸಂತೋಷಗೊಂಡ ವೀರಭದ್ರನು ಲಕ್ಷಾಂತರ ಶಿವಗಣಗಳನ್ನು ಕರೆದುಕೊಂಡು ದಕ್ಷನೆಡೆಗೆ ಹೊರಟನು. ಸಾಕ್ಷಾತ್ ಶಿವನ ಹಾಗೆ ಕಾಣುವ ವೀರಭದ್ರನು ತನ್ನ ರೌದ್ರಾವತಾರದೊಂದಿಗೆ ದಕ್ಷನ ಮುಂದೆ ಬಂದಾಗ ದಕ್ಷನು ಹೆದರಿ ರಕ್ತ ಕಕ್ಕಿ ಮೂರ್ಛೆ ಹೋಗುತ್ತಾನೆ. ಯಜ್ಞ ನಡೆಸುತ್ತಿದ್ದ ಮಹರ್ಷಿಯರು ವೀರಭದ್ರನ ರೌದ್ರಾವತಾರ ನೋಡಿ ಭಯಭೀತರಾಗುತ್ತಾರೆ. ದಕ್ಷನ ಎಲ್ಲ ಕಾರ್ಯಗಳಲ್ಲಿ ನಾನು ಅವನನ್ನು ಸಮರ್ಥಿಸಿದ್ದೇನೆ. ನಾನೇನಾದರೂ ವೀರಭದ್ರನ ಕೈಗೆ ಸಿಕ್ಕಿದ್ದಲ್ಲಿ ನನ್ನನ್ನು ಸಂಹರಿಸುವುದು ಖಚಿತ ಎಂದು ಭಯಭೀತರಾಗಿ ಮಹರ್ಷಿಯರು ಮೃಗದ ರೂಪ ಧರಿಸುತ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ವೀರಭದ್ರನು ಮಹರ್ಷಿಯರನ್ನು ಹಿಡಿದು ಅವರ ರುಂಡವನ್ನು ಕತ್ತರಿಸಿ ಹಾಕುತ್ತಾನೆ.